ಹಾಗೋನ್ ಎಂದು ಕನ್ರುಗಳು ಮಿಂಜಿಂತುತ್ತಾ ಮಾಯಾ ಕೂಗಿದರು. ಅವಳ ಉತ್ಸಾಹವು ಎಲ್ಲರಿಗೂ ಹಬ್ಬಿತು. ನಿರೂಪಕ ನಿಧಿ ತನ್ನ ಹೂತಗನ್ನಂಡಿಯನ್ನು ತೆಗೆದುಕೊಂಡಳು. ಅವರ ಕಣ್ಣುಗಳಲ್ಲಿ ಕುತೂಹಲ ತುಂಬಿತ್ತು. ತಾರಾ ತನ್ನ ಅದೃಷ್ಟದ ದಿಕ್ಸೂಚಿಯನ್ನು ಹಿಡಿದುಕೊಂಡಳು. ಅವರು ಸಿದ್ಧರಾಗಿದ್ದರು. ನಿರೂಪಕ ಹುಡುಗಿಯರು ನಕ್ಕೆಯನ್ನು ಅನುಸರಿಸಿದರು. ಅವರ ಖದ್ದೆಗರು ಉತ್ಸಾಹದಿಂದ ತುಂಬಿ ಹರಿಯುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅವರು ಕಾಡಿನ ಅಂಚನ್ನು ತಲುಪಿದರು. ಮಾರ್ಗಗಳು ದೈತ್ಯರಂತೆ ಎತ್ತರವಾಗಿದ್ದವು. ಎಲೆಗಳು ಗಾಡಿಯಲ್ಲಿ ರಹಸ್ಯಗಳನ್ನು ಬೀಸುಗುಟ್ಟಿದವು. ಕಾಡಿನ ಶಾಂತತೆಯು ಅವರನ್ನು ಆಕರ್ಷಿಸಿತು. ಇದೇ ಸ್ಪ್ಲೆ ಎಂದು ತಾರಾ ಗುನುಗುಟ್ಟಿದರು. ಅವಳ ಧ್ವನಿಯಲ್ಲಿ ಸ್ವಲ್ಪ ಆತಂಕ. ಅವರ ದಿಕ್ಸೂಚಿಯ ಮೇಲೆ ನಡೆಯುತ್ತಿತ್ತು. ನಿರೂಪಕ ದುಬಾರ ತುಸಿರನ್ನು ತೆಗೆದುಕೊಂಡು ಅವರು ಹೊಲ್ಗೆ ಕಾಲಿಟ್ಟರು. ಅವರ ಸಾಹಸವು ಅಗಭ್ರಾಮವಾಗಿತ್ತು. ವಾ ಅಂದು ನಿಧಿ ತನ್ನ ಕಣ್ಣುಗಳನ್ನು ಅಗಲವಾಗಿ ತೆರೆದು ಆಶ್ಚರ್ಯದಿಂದ ಉದ್ಗರಿಸಿದಳು. ನಿರೂಪಕ ವಿಚಿತ್ರ ಮತ್ತು ಸುಂದರವಾದ ಜೀವಿಗಳು ಹುಡುಗಿಯರನ್ನು ನೋಡುತ್ತಿದ್ದವು. ಹೊಳೆಯುವ ಕಂಬುಗಳನ್ನು ಹೊಂದಿರುವ ಜಿಂಕೆ ಮರ ಹಿಂದಿನಿಂದ ಇಣುಕಿ ನೋಡುತ್ತಿತ್ತು. ರೆಕ್ಕೆಗಳನ್ನು ಹೊಂದಿರುವ ಮೃದುವಾದ ಮೊಲವು ಹಾರಿ ಹೋಯಿತು. ಹುಡುಗಿಯರು ತಮ್ಮ ಉಸಿರನ್ನು ಹಿಡಿದುಕೊಂಡರು. ಅವುಗಳನ್ನು ಹೆದರಿಸಲು ಹೆದರುತ್ತಿದ್ದರು. ಅಲ್ಲವೋ ಮಾಂತ್ರಿಕವೆನಿಸುತ್ತಿತ್ತು. ಹತ್ತಿರದಲ್ಲೇ ಬಂಗಂಬನದ ಹಕ್ಕಿಗಳು ಹಾಡುತ್ತಾ ಹಾರಾಡುತ್ತಿವೆ. ಹಸಿರು ಜಾಲೆಗಳ ನಡುವೆ ಸಂಕ ಕಿಂಟಗಳು ಕಿತ್ತಾಡುತ್ತಿವೆ. ಆ ಜೆಲ್ಲುಗಳು ಹುಡುಗಿಯರ ಮನಸ್ಸನ್ನು ಆಕರ್ಷಿಸುತ್ತಿದ್ದವು. ತಾರಣಕ್ಕರು, ಇದು ಕನಸಿನಂತಿದೆ. ನಿರೂಪಕ ಗಾಳಿಯು ಮೃದುವಾದ ಸಂಗೀತದಿಂದ ಗುನುಗುತ್ತಿತ್ತು. ಅದು ಕಾಡಿನ ಹಕ್ಕಿದಿಂದ ಬರುತ್ತಿರುವಂತೆ ತೋರುತ್ತಿತ್ತು. ಅದು ಹುನು ಶಬ್ದ ಮಾಯಾ ಕೇರಿದಳು. ಅವಳ ತಬ್ಬಮ್ಮನಿ ವಿಸ್ಮಯದಿಂದ ತುಂಬಿತ್ತು. ನಿರೂಪಕ ಶಬ್ದವನ್ನು ಅನುಸರಿಸಿ ಅವರು ತೆರೆಯ ಸಪ್ಪಳ ಕಡೆಗೆ ನಡೆದರು. ಇದು ಸುಂದರವಾಗಿದೆ. ನಿರೂಪಕ ನಿಧಿ ಉಸಿರೆಳೆದುಕೊಂಡಳು. ಚಿನ್ನದ ಅಳಿಯನ್ನು ಮುಟ್ಟಲು ಕಾಚಾಚಿದರು. ಮಾಯಾ ಮರವನ್ನು ಮುಟ್ಟಿದಾಗ ಒಂದು ಉಬ್ಬನಿ ಪ್ರತಿಧ್ವನಿಸಿತು. ನಿರೂಪಕ, ನನ್ನ ಒಗಟನ್ನು ಬಿಡಿಸಿ ನನ್ನ ಸಮತೋಲನವನ್ನು ಪುನಃ ಸ್ನಾಪಿಸಿ. ನಿರೂಪಕ ಒಂದು ಜಾಲಿಯ ಮೇಲೆ ಉಗಡು ಕಾಣಿಸಿಕೊಂಡಿತು. ಹುಡುಗಿಯರು ತಾವು ಸಹಾಯ ಮಾಡಬೇಕೆಂದು ತಿಳಿದಿದ್ದರು. ಕಾಡಿನ ಮ್ಯಾಜಿಕ್ ಅದರ ಮೇಲೆ ಅವಲಂಬಿತವಾಗಿತ್ತು. ನಮಗೆ ಸಹಾಯ ಬೇಕು. ನಿರೂಪಕ ತಾರಾ ಪಿಸುಗುಟ್ಟಿದರು. ಉಬ್ಬನಿಯ ಮೂಲಕ್ಕಾಗಿ ಸುತ್ತಲೂ ನೋಡುತ್ತಿದ್ದರು. ಇದ್ದಕ್ಕಿದ್ದಂತೆ ಹೊಳೆಯುವ ವ್ಯಕ್ತಿ ಕಾಣಿಸಿಕೊಂಡಳು. ಅದು ಅರಣ್ಯದ ರಕ್ಷಕ. ಅವಳು ಪ್ರಾಚೀನ ಮತ್ತು ಬುದ್ಧಿವಂತಳು. ಅವಳನ್ನು ನೋಡಿದ ತಕ್ಷಣ ತಾರಾ ಮತ್ತು ಇತರ ಮಕ್ಕಳು ಆಶ್ಚರ್ಯದಿಂದ ನಿಂತು ಹೋದರು. ದಯೆ ಕಮ್ಮುಗಳು ಮತ್ತು ಸೌಮ್ಯವಾದ ನಗುವನ್ನು ಹೊಂದಿದ್ದಳು. ಅವಳ ನೋಟದಲ್ಲಿ ಶಾಂತಿ ಮತ್ತು ಭದ್ರತೆ ತುಂಬಿತ್ತು. ಚಿಂತಿಸಬೇಡಿ ಪುಟ್ಟ ಮಕ್ಕಳೇ, ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಅವಳ ಮಾತುಗಳು ಮಕ್ಕಳಿಗೆ ಧೈರ್ಯ ತುಂಬಿದವು. ನಿರೂಪಕ ಹುಡುಗಿಯರು ಅರಣ್ಯದ ರಕ್ಷಕನ ಸಹಾಯದಿಂದ ಒಟ್ಟಾಗಿ ಕೆಲಸ ಮಾಡಿದರು. ಅವರು ತಮ್ಮ ಗುರಿಯನ್ನು ಸಾಧಿಸಲು ಒಗ್ಗಟ್ಟಿನಿಂದ ಪ್ರಯತ್ನಿಸಿದರು. ಅವರು ತಮ್ಮ ಧೈರ್ಯ, ದಯೆ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿರಸಿ ಕೊನೆಗೆ ಅವರು ಒಗ್ಗಟ್ಟನ್ನು ಬಿಡಿಸಿದರು. ಕಾರು ನಿಟ್ಟುಸಿರು ಬಿಟ್ಟಿತು ಮತ್ತು ಮರಗಳು ಮತ್ತೆ ಹಸಿರಾಗಿದ್ದವು ಮತ್ತು ಚಿನ್ನದ ಮರವು ಮೊದಲಿಗಿಂತ ಪ್ರಕಾಶಮಾನವಾಗಿ ಹೊಳೆಯಿತು. ಅವರು ಮ್ಯಾಜಿಕ್ ಅನ್ನು ಒಲಿಸಿದ್ದರು. ಕೈಯಲ್ಲಿ ಕೈ ಹಿಡಿದು ಹುಡುಗಿಯರು ಕಾರಿನಿಂದ ಹೊರಬಂದರು. ಅವರ ಮುಖಗಳಲ್ಲಿ ಸಂತೋಷ ನಗು ಮೂಡಿತ್ತು. ಅವರ ಹತ್ಯೆಯಗಳು ಸಂತೋಷ ಮತ್ತು ಹೆಮ್ಮೆಯಿಂದ ತುಂಬಿದ್ದವು. ಅವರು ತಮ್ಮ ಸಾಹಸವನ್ನು ಯಶಸ್ವಿಯಾಗಿ ಮುಗಿಸಿದ್ದಕ್ಕೆ ಹೆಮ್ಮೆ ಪಟ್ಟರು. ಆ ಸಾಹಸವನ್ನು ಅವರು ಶಾಶ್ವತವಾಗಿ ನೆನಪಿಸಿಕೊಳ್ಳುತ್ತಾರೆ ಎಂದು ಅವರಿಗೆ ತಿಳಿದಿತ್ತು. ಆ ಅನುಭವವು ಅವರ ಜೀವನದ ಒಂದು ಅಮೂಲ್ಯ ಭಾಗವಾಗಿದ್ದರು.